ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಸರ್. ಧ್ರುವ, ನಾನು ನಿನ್ನ ಹತ್ರ ಮಾತಾಡಿ ನನ್ನ ತಪ್ಪನ ಒಪ್ಕೊಂಡು ನಿನ್ನ ಹತ್ರ ಸಾರಿ ಕೇಳಿದ್ನಲ್ಲ, ಅದೇ ತರ ಮೈನಾ ಹತ್ರ ಸಾರಿ ಕೇಳಕ್ ಬಂದಿದ್ದೀನಿ. ಅಂಡ್ ನೀನ್ ಇವತ್ತು ಕಂಪ್ನಿಗೆ ಬರ್ತಿರೋ ವಿಷಯನೂ ಹೇಳ್ದೆ. ಆದ್ರೆ ಮೈನಾ ನನ್ನ ಮಾತನ್ನ ನಂಬ್ತಿಲ್ಲ. ಧ್ರುವ, ಪ್ಲೀಸ್ ನೀನಾದ್ರೂ ಹೇಳು. ಮೈನನ್ ಹತ್ರ ಮಾತಾಡು ಧ್ರುವ. ನಾನು ಫೋನ್ ಕೊಟ್ಟೆ, ಮಾತಾಡು. ಓಕೆ ಸರ್. ಧ್ರುವನ ಹತ್ರ ಮಾತಾಡು ಮೈನಾ. ಮೈನಾ ಅವರೇ, ಪುಷ್ಪಕ್ ಸರ್ ಹೇಳ್ತಿರೋದು ನಿಜಾನೇ. ಅವ್ರು ನೆನ್ನೆ ಮೀಟ್ ಆಗಿ ನಡೆದಿರೋದಕ್ಕೆಲ್ಲ ತುಂಬ ಫೀಲ್ ಮಾಡಿಕೊಂಡು ನನ್ನ ಹತ್ರ ಕ್ಷಮೆ ಕೇಳಿದ್ರು. ದಯವಿಟ್ಟು ಅವ್ರ ಮಾತು ನಂಬಿ. ನೀವು ಅವ್ರನ್ನ ನಂಬಬಹುದು. ಅವರು ಇನ್ಮೇಲೆ ನಮ್ಮ ಲೈಫಲ್ಲಿ ತಲೆ ಹಾಕಲ್ಲ ಅಂತ ಹೇಳಿದ್ದಾರೆ. ಅಂದರೆ ನನ್ನ ನಿಶ್ಚಿತಾರ್ಥನ ನಿಲ್ಲಿಸ್ತೀನಿ ಅಂತ ಹೇಳೋದಾಗಿರ್ಬಹುದು, ಅಥವಾ ನೀವು ನನ್ನ ಜೊತೆನೆ ಮದುವೆ ಆಗಬೇಕು ಅಂತ ಬಲವಂತ ಮಾಡೋದಾಗಿರ್ಬಹುದು. ಇದ್ಯಾವುದೂ ಮಾಡಲ್ವಂತೆ. ಅದು ಮಾತ್ರ ಅಲ್ಲ, ನೀವು ಊರಿಂದ ಬರಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ಮಾತು ಕೊಟ್ಟಿದ್ರಲ್ಲ, ಆ ಕೆಲಸದಲ್ಲಿ ಯಾವ ತಡೆನೂ ಮಾಡಲ್ಲ ಅಂತ ಮಾತು ಕೊಟ್ಟಿದ್ದಾರೆ. ಅದಕ್ಕೆಲ್ಲದಕ್ಕೂ ನಾನು ಪುಷ್ಪಕ್ ಸರ್ ನಿಮಗೆ ಸಪೋರ್ಟ್ ಆಗಿ ನಿಲ್ತೀವಿ. ಇದೆಲ್ಲ ನನ್ನ ಕಂಪ್ನಿಗೆ ಬಂದಾಗ ನೇರವಾಗಿ ಹೇಳೋಣ ಅನ್ಕೊಂಡೆ. ಅಷ್ಟರಲ್ಲೇ ಪುಷ್ಪಕ್ ಸರ್ ಫೋನ್ ಮಾಡಿದ್ರು. ಮೈನಾ ಅವರೇ, ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ರೆ ನಾನು ಇನ್ನೇನು ಕೆಲ್ಸಕ್ಕೆ ಬರ್ತೀನಲ್ಲ, ಆ ಕೇಳಿ. ಓಕೆ. ಈಗಲಾದ್ರೂ ನಿನ್ಗೆ ನನ್ನ ಮೇಲೆ ನಂಬಿಕೆ ಬಂತ ಮೈನಾ? ಸರ್, ನಮ್ಮಿಬ್ರು ಮಧ್ಯೆ ಈ ತರ ಒಂದಿನ ಬರುತ್ತೆ, ನನಗ್ ನಿಮ್ ಮೇಲೆ ಸಂದೇಹ ಬರೋ ದಿನ ಬರುತ್ತೆ ಅಂತ ನನ್ ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ ಸರ್. ನೆನ್ಸ್ಕೊಂಡ್ರೆ ಸಂಕಟ ಆಗ್ತಾ ಇತ್ತು. ಇದ್ರಲ್ಲಿ ಯಾವ ತಪ್ಪು ಇಲ್ಲ ಮೈನಾ. ಇಂಥ ಒಂದು ಸಂದರ್ಭ ಬರೋದಕ್ಕೆ ನಾನೇ ಕಾರಣ. ಇಲ್ಲ ಸರ್, ನೋಡಿ, ನಡೆದಿದ್ನೆಲ್ಲ ಒಂದ್ ಕನ್ಸು ಅನ್ಕೊಂಡು ಇಬ್ರು ಮರ್ತು ಬಿಡುವ. ನನ್ಗಂತೂ ನಿಮ್ ಮೇಲೆ ಒಂದಿಷ್ಟು ಗೌರವ ಕಮ್ಮಿ ಆಗಿಲ್ಲ ಸರ್, ಆಗೋದು ಇಲ್ಲ. ಆದ್ರೆ ಒಂದ್ ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ ಮೈನಾ. ಏನೇ ಆದ್ರೂ ಸರಿ, ಅದನ್ನ ನಿನ್ ಜೊತೆಲಿ ಇರೋರ್ ಹತ್ರ ಅಥವಾ ನಿಂಗೆ ಒಳ್ಳೇದನ್ ಬಯಸೋರ್ ಹತ್ರ ಯಾವತ್ತೂ ಮುಚ್ಚಿಡ್ಬೇಡ. ನಿನ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ನೇರವಾಗಿ ಹೇಳ್ಕೊ. ಕೆಲವೊಮ್ಮೆ ನಿನಗ್ ಸೊಲ್ಯೂಷನ್ ಸಿಗದೆ ಇರ್ಬೋದು, ಆದ್ರೆ ಆ ಸೊಲ್ಯೂಷನ್ ಅವ್ರ ಹತ್ರ ಇರುತ್ತೆ. ನೀನು ಈ ಊರಿಗೆ ಹೋಗ್ತೀನಿ ಅನ್ನೋ ತಪ್ಪು ನಿರ್ಧಾರ ತಗೊಂಡಿದ್ಯಲ್ಲ, ಇನ್ಯಾವತ್ತೂ ಅದನ್ನ ನೀನ್ ತಗೋಬಾರ್ದು. ನಿನಗೆ ಅನ್ಯಾಯ ಮಾಡಿದವ್ರನ್ನ ಕಂಡು ಹಿಡಿದು ಅವ್ರಿಗೆ ಶಿಕ್ಷೆ ಕೊಡಿಸಿ ಎಲ್ರ ಮುಂದೆ ಮರ್ಯಾದೆಯಾಗಿ ಬದುಕ್ತೀನಿ ಅಂತ ನಿಮ್ ತಂದೆಗೆ ಹೇಳಿ ಬಂದಿದ್ಯಾ. ಅದನ್ನ ಮರಿಬೇಡ. ಯಾವುದೇ ಕಾರಣಕ್ಕೂ ನೀನ್ ಹೆದರ್ಬೇಡ ಮೈನಾ. ನೀನ್ ಹೆದರ್ಬಾರ್ದು. ಮೈನಾ, ಪುಷ್ಪಕ್ ಸರ್ ಇಷ್ಟೆಲ್ಲ ಹೇಳ್ತಿದಾರಲ್ವಾ, ಇಲ್ಲೇ ಇರೆ, ಊರಿಗೆ ಹೋಗ್ಬೇಡ. ಹೌದು ಮೈನಾ, ನಿನ್ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ ಕಣೆ. ಅದ್ ಬಗೆಹರಿಯಕ್ಕೂ ನೀನಿಲ್ಲೇ ಇರ್ಬೇಕು. ಅದು ಅಲ್ಲದೆ ನೀನ್ ಕೆಲ್ಸಕ್ಕೆ ಹೋಗ್ಬೇಕು ಮೈನಾ. ಮೈನಾ, ಹೋಗು, ರೆಡಿಯಾಗಿ ಹೋಗು. ಹೋಗು ಅಂದೆ. ಯಾಕೆ ಸರ್ ಈ ರೀತಿ ಮಾಡಿದ್ರಿ? ಸರ, ಫಂಕ್ಷನ್ ಅಲ್ಲಿ ಅಷ್ಟೆಲ್ಲ ಮಾತಾಡ್ಬಿಟ್ಟು ಇವಾಗ ಉಲ್ಟಾ ಹೊಡೆದ್ರೆ ಹೆಂಗ್ ಸರ? ಉಲ್ಟಾ ಏನು ಹೊಡಿತಿಲ್ಲ, ಮನ್ಸಲ್ಲಿ ಕೋಪ ಇಟ್ಕೊಂಡೆ ಮಾತಾಡಿದ್ದು. ಅಂದ್ರೆ ಇಷ್ಟು ತನಕ ನೀವು ಆಡಿದ ಮಾತೆಲ್ಲ ಸುಳ್ಳ? ಯಾಕೆ ಸರ್? ಧ್ರುವ ಮೈನಾ ಒಂದಾಗಬೇಕು ಅಂತ. ಅದೆಲ್ಲ ಹೇಗ್ ನಡೆಯುತ್ತೆ ಸರ್? ನಾವು ಮನ್ಸ್ ಮಾಡಿದ್ರೆ ಎಲ್ಲಾನು ನಡೆಯುತ್ತೆ. ಧ್ರುವ ಮೈನನ್ ಮದ್ವೆ ಆಗ್ಬೇಕು ಅಂತ ನಿಮ್ಮೆಲ್ರಿಗೂ ಆಸೆ ಇದೆ ತಾನೆ? ಅಯ್ಯೋ ಸರ್, ಹೌದು. 3 ಹೊತ್ತು ದೇವ್ರತ್ರ ನಾನು ಅದನ್ನೇ ಬೇಡ್ಕೋತಿದ್ದೀನಿ. ಹಾಗಿದ್ರೆ ಆ ದೇವ್ರು ಕಣ್ಬಿಟ್ಟ ಅಂತ ಅನ್ಕೊಳ್ಳಿ.
ಬಟ್ ಹೇಗೆ? ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಗೊತ್ತಾಗೋದಿಲ್ಲ ಸರ್. ಮಾಮ, ನೀನು ಆಫೀಸ್ಗೆ ಹೋಗು, ಇಲ್ಲಾಂದ್ರೆ ಮೈನಿಂಗ್ ಡೌಟ್ ಬರುತ್ತೆ. ಓಕೆ ಸರ, ಬನ್ರಿ ಹೋಗೋಣ. ನೀವೇನು ಹೆದರಬೇಡಿ, ನಾವು ಅನ್ಕೊಂಡಿದ್ದ ಹಾಗೆ ಎಲ್ಲನೂ ಸರಿ ಹೋಗುತ್ತೆ. ಓಕೆನಾ? ಅಪ್ಪ ದೇವ್ರೆ, ಎಲ್ಲ ಒಳ್ಳೇದಾಗೋ ಹಾಗೆ ಮಾಡಪ್ಪ. ಧ್ರುವ, ನಿಂತ್ಕೊಳ್ಳೋ. ಎಲ್ಲಿ ಹೋಗ್ತಾ ಇದ್ಯಾ? ಕಂಪ್ನಿಗೆ ಹೋಗ್ತಾ ಇದ್ದೀನಿ ಸರ್ಸು. ಏನು, ಕಂಪ್ನಿಗೆ ಹೋಗ್ತಿದ್ಯಾ? ಆಟ ಆಡ್ತಿದ್ಯೇನೋ? ಮೊನ್ನೆ ತಾನೇ ಪುಷ್ಪಕ್ ಬಂದು ಅಷ್ಟೊಂದು ಗಲಾಟೆ ಮಾಡಿ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಬೇರೆ ಹೇಳ್ಬಿಟ್ಟು ಹೋಗಿದ್ದಾನೆ. ಇಷ್ಟೆಲ್ಲ ಗೊತ್ತಿದ್ದು ಕಂಪ್ನಿಗೆ ಹೋಗ್ತೀನಿ ಅಂತಿದ್ಯಲ್ಲ, ನಿನ್ ತಲೆ ಸರಿ ಇದೆ ತಾನೆ? ಸರ್ಸು ಅದೆಲ್ಲ ಕೋಪದಲ್ಲಾಗಿದ್ದು. ಅದ್ರಲ್ಲಿ ಬೇರೆ ಅವ್ರು ಕಾಲ್ ಮಾಡಿ ಅವ್ರು ಮಾಡಿದ್ದಕ್ಕೆಲ್ಲ ಸಾರಿ ಕೇಳಿದ್ದಾರೆ. ಆಮೇಲೆ ಕಂಪ್ನಿಗೆ ಬಾ ಅಂತ ಕೇಳ್ಕೊಂಡ್ರು. ಇದಕ್ಕೂ ಮೀರಿ ಅವ್ರು ಇನ್ನೇನ್ ಮಾಡ್ಬೇಕು ಹೇಳು? ಅಲ್ಲಪ್ಪ, ಅವ್ರು ದೊಡ್ಡವರಾಗ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ನಾವ್ ಹೀಗೆ ಸುಮ್ನಿದ್ರೆ ನಾಳೆ ಅವ್ರು ನಮ್ನ ಸುಮ್ನೆ ಬಿಡ್ತಾರಾ? ಆಗ್ಲೂ ನೀವ್ ಹೀಗೆ ಸುಮ್ನಿರ್ತೀರಾ? ಅತ್ತೆ, ಪುಷ್ಪಕ್ ಸರ್ ಏನ್ ಅಂತವ್ರಲ್ಲ. ಇದಕ್ಕೂ ಮುಂಚೆ ಅಣ್ಣನೂ ಮೈನನು ಲವ್ ಮಾಡ್ತಿದ್ದ ವಿಷಯ ಗೊತ್ತಾಗಿ ಹೀಗೆ ಕೋಪ ಮಾಡ್ಕೊಂಡಿದ್ರು. ಆಮೇಲೆ ಅವ್ರ ಪ್ರೀತಿನ ಅವರೇ ಅರ್ಥ ಮಾಡ್ಕೊಂಡು ಹೆಲ್ಪ್ ಮಾಡ್ತಿಲ್ವಾ? ಅದೇ ಕಣೆ ನನ್ಗೂ ಭಯ ಆಗ್ತಿರೋದು. ಇವ್ನ್ ಕೆಲ್ಸಕ್ ಹೋದ್ರೆ ಆ ಮೈನ ಗರ್ಭಿಣಿ ಆಗೋಕ್ ಇವನೇ ಕಾರಣ ಅಂತ ಆ ಪುಷ್ಪಕ್ ಗಲಾಟೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಮತ್ತೆ ಅಲ್ಲೂ ಮರ್ಯಾದೆ ಕಳ್ಕೊಬೇಕಾ? ಸರ್ಸು, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅಂತ ಅವ್ರಿಗೆ ಅರ್ಥ ಆಗಿದೆ. ಅವ್ರಿನ್ಮೇಲೆ ಯಾವತ್ತೂ ಆ ಥರ ಮಾತಾಡಲ್ಲ. ನೋಡು ಸರ್ಸು, ನೀನ್ ಪದೇ ಪದೇ ಈ ಥರ ಮಾತಾಡ್ತಿರ್ಬೇಡ. ಅವ್ರು ನನಗ್ ಮಾತ್ರ ಸಾರಿ ಕೇಳಿಲ್ಲ, ಹಾಸ್ಟೆಲ್ಗೆ ಹೋಗಿ ಮೈನಾಗೂ ಸಾರಿ ಕೇಳಿದ್ದಾರೆ. ಪುಷ್ಪಾಕ್ ತಲೆ ಕೆಡ್ಸಿ ಅವ್ರು ಇಲ್ಲಿಗೆ ಬಂದ್ ಗಲಾಟೆ ಮಾಡಿದಲ್ದೆ ಅವ್ನ್ ಹೋಗಿ ಅವ್ರ ಹತ್ರ ಯಾಕೆ ಕ್ಷಮೆ ಕೇಳಿದ್ನಂತೆ? ಇಲ್ಲಿ ನಿಂತಿದ್ದಾನಲ್ಲ ಪೆದ್ದ, ಇವನು ನಂಬ್ಸೋಕೆ ಅಂತ. ಇವನು ಅವನ್ ಮಾತು ಕೇಳ್ಕೊಂಡು ಅವನ್ನ ನಂಬ್ತಾ ಇದ್ದಾನೆ. ಸರ್ಸು, ಇದರಲ್ಲಿ ಮೈನಾದು ಯಾವ ತಪ್ಪು ಇಲ್ಲ. ಅವರು ಕೂಡ ಈ ನಿಜನ ಮುಚ್ಚಿಡ್ಬೇಕು ಅಂತಾನೆ ತಾನೇ ಇದ್ದಿದ್ದು. ನಾನು ನಿನ್ಗೆ 1000 ಸಲ ಈ ಮಾತು ಹೇಳಿದ್ದೀನಿ. ಅದ್ರ ಮೇಲೂ ನೀನ್ ಈ ತರ ಮಾತಾಡಿದ್ರೆ ಏನರ್ಥ?